ಸ್ನೇಹಿತರೆ, ನಾನು ಓಂ ಶ್ರೀ ವೈಭವಲಕ್ಷ್ಮಿ ನಮಃ. ನನ್ನ ಚಾನಲ್ಲು ವೈಭವಲಕ್ಷ್ಮಿ ಅಂತ ಚಾನಲ್ಲು, ಅದಕ್ಕೆ ಒಂದು ಲೈಕ್ ಕೊಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ. ನಾನು ಈಗಾಗಲೇ ಕೈ ಎತ್ತಿ ಕೊಡು ಹಾಡನ್ನು ಹಾಡಿದ್ದೀನಿ. ಇದು ಸ್ವಲ್ಪ ಬೇರೆ ಥರ ಇದೆ. ನಾವು ನಮ್ಮ ಕಡೆ ಮಂಗಳೂರು ಕಡೆ ನಾವು ಮದುಮಗಳನ್ನು ಕೈ ಎತ್ತಿ ಕೊಡುವಾಗ, ಅಂದರೆ ಗಂಡನ ಮನೆಗೆ ಹೋಗುವಾಗ ತನ್ನ ತಾಯಿ ತನಗೆ ಗೊತ್ತಿರೋ ಬುದ್ಧಿ ಮಾತನ್ನು ಯಾವ ರೀತಿ ಹೇಳುತ್ತಾಳೆ ಅನ್ನೋದು ಈ ಹಾಡಲ್ಲಿ ವಿವರಿಸಿದ್ದಾರೆ. ಹಿಂದಿನ ಸತಿ ಹಾಡಿದ್ದೀನಿ, ಅದು ಇದೇ ಥರ ಇದೆ, ಆದರೆ ಸ್ವಲ್ಪ ಚೇಂಜಸ್ ಇದೆ ಸ್ನೇಹಿತರೆ. ತನ್ನ ದುಃಖವನ್ನು ಮರೆಮಾಚುತ್ತಾ ತನ್ನ ತಾಯಿ ಮಗಳಿಗೆ ಯಾವೆಲ್ಲ ಬುದ್ಧಿ ಮಾತನ್ನು ಹೇಳ್ತಾಳೆ ಅಂತ ನೀವು ಕೇಳಿಸ್ಕೊಳ್ಳಿ ಸ್ನೇಹಿತರೆ. ಸರಿನಾ? ಹಾಗಾದರೆ ಹಾಡ್ತೀನಿ ನಾನು. ನಮ್ಮ ಮನೆ ಅಂಗಳದಿ ಬೆಳೆದೊಂದ ಹೂವನು ನಿಮ್ಮ ಮಡಿಲೊಳಗೆ ತೆಗೆದುಕೊಳ್ಳಿರಿ. ಹೋಗಿ ಬಾರಮ್ಮ ಮಗಳೇ, ಸಾಗಿ ಬಾರಮ್ಮ. ಹೋಗಿ ಬಾರಮ್ಮ ಮಗಳೇ, ಸಾಗಿ ಬಾರಮ್ಮ. ಹಡೆದವರ ಮನೆಯಿಂದ ಹೊರಗಡೆ ನೀ ಮಗಳೇ, ಹಡೆದವರ ಮನೆಯಿಂದ ಹೊರಗಡೆ ನೀ ಮಗಳೇ. ಅತ್ತೆ ಮಾವರನ್ನು ನಿತ್ಯ ಪೂಜೆ ಮಾಡಬೇಕಮ್ಮ ಮಗಳೇ. ಹೊತ್ತು ಹೊತ್ತಿಗೆ ಮನೆಯ ಕೆಲಸ ಮಾಡಬೇಕಮ್ಮ ಮಗಳೇ. ಮನ ಶುದ್ಧಳಾಗಿ ಗಂಡನೊಡನೆ ಬಾಳಬೇಕಮ್ಮ ಮಗಳೇ. ಹೋಗಿ ಬಾರಮ್ಮ ಮಗಳೇ, ಸಾಗಿ ಬಾರಮ್ಮ. ಪತಿ ಉಣ್ಣುವ ಮೊದಲು ನೀನುಣ್ಣದಿರು ಮಗಳೇ. ಪತಿ ಏಳುವ ಮೊದಲು ನೀ ಎದ್ದೇಳು ಮಗಳೇ. ಹಿತವಾಗಿ ಬಾಳು ಪತಿಯೋಳು. ಪತಿಯವರ ಮನೆಯಲ್ಲಿ ಗುಣವಂತೆಯಾಗಿ ಬಾಳಬೇಕಮ್ಮ ಮಗ. ಪತಿ ಹೇಳಿದ ಮಾತಿಗೆ ಎದರುತ್ತರ ಕೊಡದಿರು. ನೆರ ಮನೆಗೆ ಪೊಗದಿರು, ಮುಗುಳು ನಗುತ್ತಿರು, ಜಗಳ ಮಾರದಿರು. ಜಗದಳು ಕೀರ್ತಿವಂತಳಾಗಿ ಬಾಳಬೇಕಮ್ಮ ಮಗಳೇ. ಅತ್ತೆ ಮಾತಿಗೆ ಪ್ರತ್ಯುತ್ತರ ಕೊಡದಿರು. ನಿತ್ಯ ಸುಮಂಗಲಿ ಮುದ್ದಾಗಿ ಬಾಳಬೇಕಮ್ಮ ಮಗಳೇ. ಮೈದುನರನ್ನು ತನ್ನ ಮಗಳಂತೆ ನೋಡಿಕೊಳ್ಳಬೇಕಮ್ಮ ಮಗಳೇ. ಸಾಧು ಭಾವದಲ್ಲಿ ನಡೆ ಮಗಳೇ. ಅತ್ತಿಗೆಯವರೇ ಅಕ್ಕನವರೇ ನಮ್ಮ ಕುವರಿ ಏನು ಅರಿಯಳು. ನಿಷ್ಠುರಾದ ಮಾತಿಗಾಗಿ ಬಾರಿ ಹೆದರುವಳು. ಅತ್ತೆಯವರೇ ಮಾವನವರೇ ಮುತ್ತಿನಂತ ಬಾಲಕಿಯ ಬೇಗ ಪಡೆಯಿರಿ. ಹೋಗಿ ಬಾರಮ್ಮ ಮಗಳೇ, ಸಾಗಿ ಬಾರಮ್ಮ. ಹೋಗಿ ಬಾರಮ್ಮ ಮಗಳೇ, ಸಾಗಿ ಬಾರಮ್ಮ. ಥ್ಯಾಂಕ್ ಯು.